ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನು ಶಾಕ್ ಇಂದ ನಿನ್ಗೆ ತಲೆ ಕೆಟ್ಟಿಲ್ಲ ತಾನೆ? ಅನಾವಶ್ಯಕವಾಗಿ ವಿಡಿಯೋ ತೋರ್ಸದ್ನ ಹೇಗೆ? ಏ ಸಿದ್ದು, ಏನಾಯ್ತೋ ನಿನ್ಗೆ? ನನಗ್ ಭಯ ಆಗ್ತಿದೆ ಕಣೋ. ಅಷ್ಟೊಂದ್ ಯಾಕೋ ನಗ್ತಾ ಇದ್ಯಾ? ನಿನಗ್ ತೋರ್ಸಿದ್ದೇನಾದ್ರೂ ಕಾಮಿಡಿ ಫಿಲಮಾ? ಕಾಮಿಡಿ ಸಿನಿಮಾ ಹಾಗೆ ಇದೆಯಮ್ಮ. ಆ ಶೌರ್ಯ ಸಂಪದ ಕಾಣಿಸಿದ್ರೆ ಸಾಯಿಸ್ತೀನಿ ಅಂದಿದ್ದ, ಅಂತವನು ಹಾಗಾಗೋಗಿ ಚೆನ್ನಾಗಿ ಹೇಗೆ ನೋಡ್ಕೋತಾನಮ್ಮ. ಅವನು ಬೇಡ, ಅವ್ನಿಗೆ ಹುಟ್ಟಿರೋ ಮಗುನು ಬೇಡ ಅನ್ಕೊಂಡು ನನ್ನ ಜೊತೆ ಬಂದಿದ್ಲು. ಇಷ್ಟ ದಿನ ನನ್ನ ಜೊತೆ ಇದ್ಲು, ಮತ್ತೆ ಅಷ್ಟು ಪ್ರೀತಿಯಿಂದ ಹೇಗೆ ನೋಡ್ಕೊಳಕ್ಕಾಗುತ್ತಮ್ಮ? ನೀನ್ ಫೀಲ್ ಮಾಡ್ಕೊಳಲ್ಲ ಅಂದ್ರೆ ಹೇಳ್ತೀನಿ. ಏನಮ್ಮ? ಅವನು ನಿನ್ನಂತವನೇ ಆಗಿರ್ತಾನ ಕಣೋ. ಬೇರೆಯವ್ರ ಹೆಂಡ್ತಿನ ಒಂದ್ ಮಗು ತಾಯಿನ ನೋಡ್ಕೋತೀನಿ ಅಂತ ಕರ್ಕೊಂಡ್ ಬರ್ಲಿಲ್ವಾ? ಹಾಗೆ ಇದೂನು. ಇಷ್ಟಕ್ಕೂ ಅವಳು ಅವನ ಹೆಂಡ್ತಿ. ಅವನು ಎಷ್ಟು ಪ್ರೀತಿಯಿಂದ ನೋಡ್ಕೋತಾನೆ ಅಂತ ನಿನ್ಗೂ ಗೊತ್ತಲ್ವಾ? ಇದ್ರಿಂದ ನಿನ್ಗೇನ್ ಅರ್ಥ ಆಗುತ್ತೆ? ಅವ್ರವ್ರು ಚೆನ್ನಾಗೇ ಇದಾರೆ, ಮಧ್ಯದಲ್ಲಿ ಹಾಳಾಗ್ತಿರೋದು ನಿನ್ ಜೀವನಾನೇ. ಜೀವನ ನಾಶ ಮಾಡ್ಕೊಂಡಿದ್ ನೀನು, ಮರ್ಯಾದೆ ಹೋಗಿದ್ದು ನಮ್ದು. 7ನೇ ಶನಿಗೆ ಪೂಜೆ ಮಾಡದೆ ಹೋದ್ರೆ ಎಷ್ಟು ಸಂತೋಷ ಆಗುತ್ತೋ, ಅವಳು ಇಲ್ಲಿಂದ ಹೋದ್ಮೇಲೆ ನನ್ಗಷ್ಟೇ ಸಂತೋಷ ಆಗ್ತಿದೆ. ಈಗ್ಲೂ ಏನು ಕಾಲ ಮಿಂಚ್ ಹೋಗಿಲ್ಲ. ಅವಳನ್ನ ಮರ್ತ್ಬಿಟ್ಟು ಮಹಾಲಕ್ಷ್ಮಿನ ನಿನ್ ದಾರಿಗೆ ತರೋದನ್ನ ನೋಡ್ಕೊ. ಅವಳಿಗೆ ನೀನು ಅಂದ್ರೆ ಇಷ್ಟ ಅಂತ ಅವಳ ಬಾಯಿಂದಾನೇ ಹೇಳಿಸ್ತಾ ಇದ್ದೀನಿ. ಒಂದ್ ವೇಳೆ ನಿಮ್ ಮಾವ ನಿಮ್ ಮತ್ತೆ ಒಪ್ಕೊಳ್ದೆ ಹೋದ್ರೆ ಅವ್ರು ಒಪ್ಕೊಳ್ಳೋ ಹಾಗೆ ನಾನ್ ಮಾಡ್ತೀನಿ, ಸರಿನಾ? ನೀನ್ ಬದ್ಲಾದ್ರೆ ನಿನ್ ಭವಿಷ್ಯ ಚೆನ್ನಾಗಿರುತ್ತೆ. ಇದ್ರ ಮೇಲೆ ನಿನ್ನಿಷ್ಟ. ಎಷ್ಟು ಹೇಳಿದ್ರು ನನ್ ಮಾತು ಕೇಳ್ತಾನೆ ಇಲ್ಲ ಶೌರ್ಯ. ಆ ರಾಕ್ಷಸಿ ಸಂಪದನ ಮನೆಯಿಂದ ಆಚೆ ಹಾಕ್ತಿಲ್ಲ. ಅವಳು ಮಾಡ್ತಿರೋದೆಲ್ಲ ನಾಟಕ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಅಂತಾನೆ. ಈ ಕಲ್ಯಾಣಿನಾದ್ರೂ ರೊಚ್ಚಿಗೆ ಹೇಳ್ಸಿ ಸಂಪದನ ಇವಳ ಕೈಯಿಂದಾನೆ ಮನೆಯಿಂದ ಆಚೆ ಹಾಕಿಸ್ಬೇಕು. ಆಮೇಲೆ ಇವಳನ್ನ ನಾನು ಮನೆಯಿಂದ ಆಚೆ ಹಾಕ್ತೀನಿ. ಏನ್ ಮಾಡ್ತಿದ್ಯಾ ಕಲ್ಯಾಣಿ? ಆಲೂಗಡ್ಡೆ ಹೆಚ್ಚುತ್ತಿದ್ದೀನಿ ಅತ್ತೆ. ಇದನ್ನ ನೀನ್ ತಿನ್ನಲ್ವಲ್ಲ? ಸಂಪದಂಗೆ ಇಷ್ಟ ಅಲ್ವಾ, ಅದಕ್ಕೆ ಮಾಡೋಣ ಅಂತ. ಅವಳು ಮನೆಗ್ ಬಂದಿರೋ ಶಾಕ್ ಅಲ್ಲಿ ನಿನ್ಗೆ ಬ್ರೈನ್ ಕೆಲಸ ಮಾಡ್ತಿಲ್ಲ ಅನ್ಸತ್ತೆ. ಅವಳೇನ್ ನಿನ್ ಸ್ನೇಹಿತೆ ಅಲ್ವೇ? 4 ದಿನ ಇದ್ದು ಮತ್ತೆ ಹೊರಟೋಗ್ತಾಳೆ ಅನ್ನೋದಕ್ಕೆ. ನಿನ್ ಗಂಡನ್ ಮೊದಲನೇ ಹೆಂಡತಿ, ಗಂಡನ್ ಭಾಗ ಮಾಡ್ಕೊಳಕ್ ಬಂದಿದ್ದಾಳೆ. ಮೊದ್ಲು ಅವಳು ಕುತ್ಕೆ ಹಿಡಿದು ಆಚೆ ಹಾಕೋದನ್ನ ಬಿಟ್ಟು ಅವಳಿಗಿಷ್ಟ ಆಗಿರೋ ಅಡಿಗೆ ಮಾಡಿ ಹಾಕ್ತಿದ್ಯಾ? ನೀನೆಂತ ಹೆಂಡ್ತಿನೇ? ನನ್ಗೆ ಅರ್ಥನೇ ಆಗ್ತಿಲ್ಲ. ಹೆಂಡತಿಗೆ ಗಂಡನ್ ಮಾತೆ ವೇದವಾಕ್ಯ ಅಲ್ವಾ? ಆಫೀಸರ್ ಹೇಳಿದ್ರಲ್ಲ, ಸಂಪದಾನ ಚೆನ್ನಾಗಿ ನೋಡ್ಕೋ ಅಂತ. ಅದೇ ಮಾಡ್ತಿದ್ದೀನಿ. ಲೇ ಲೇ ಮೆಂಟಲ್, ನಿನ್ಗೇನಾದ್ರೂ ತಿಕ್ಲಾ? ಅವಳಿಗಿಷ್ಟ ಆಗಿರೋದನ್ನೆಲ್ಲ ನೀನ್ ಹೇಗ್ ಮಾಡಿ ಹಾಕ್ತಿದ್ರೆ ಅವಳು ನಿನ್ ಗಂಡ ಸೇರ್ಕೊಂಡು ಮುಗ್ದೋಗಿರೋ ಪ್ರೀತಿನ ನೆನ್ಪ್ ಮಾಡ್ಕೊಂಡು ಒಬ್ರಿಗೊಬ್ರು ತುತ್ತು ತಿನ್ಸಿದ್ರು ಅನ್ಕೋ. ಆಮೇಲೆ ನಿನ್ ಪರಿಸ್ಥಿತಿ ಏನು? ನನ್ಗೆ ಆಫೀಸರ್ ಮೇಲೆ ನಂಬಿಕೆ ಇದೆ ಅತ್ತೆ. ನನಗೆ ಆ ಸಂಪದನ್ ಮೇಲೆ ಇನ್ನೂ ಜಾಸ್ತಿ ನಂಬಿಕೆ ಇದೆ. ಅವಳು ಏನ್ ಬೇಕಾದ್ರೂ ಮಾಡ್ತಾಳೆ. ಇನ್ನೊಂದ್ ಸ್ವಲ್ಪ ದಿನ ಕಳೆದ್ರೆ ಇಲ್ ನೋಡು, ನಿನ್ ಬದ್ಲು ಅವಳು ಹಾಲ್ ಗ್ಲಾಸ್ ಇಟ್ಕೊಂಡು ಶೌರ್ಯನ್ ರೂಮ್ಗೆ ಹೋಗ್ತಾಳೆ. ಆಗ್ಲೂ ಇದೇ ತರ ಅಡಿಗೆ ಮಾಡಿ ಬಡಿಸ್ತೀಯ ಅವಳಿಗೆ? ಹೇಳಿದ್ನಲ್ಲ ಅತ್ತೆ, ಆಫೀಸರ್ ಮೇಲೆ ನನಗ್ ನಂಬಿಕೆ ಇದೆ. ಆಫೀಸರ್ ಸಂಪದಾಗೆ ಧೈರ್ಯ ಕೊಡೋಕೆ ಕರ್ಕೊಂಡ್ ಬಂದಿದ್ದಾರೆ. ಸಂಪದ ಎಂತವಳೆ ಆದ್ರೂ ಆಫೀಸರ್ ಮಾತಿಗೆ ನಾನ್ ಬೆಲೆ ಕೊಡ್ಬೇಕು. ಅದು ನನ್ ಜವಾಬ್ದಾರಿ. ಹಲ್ಲು ಮುರಿದು ಬಿಡ್ತೀನಿ. ಇನ್ನೊಂದ್ಸಲ ಮಾತು ಜವಾಬ್ದಾರಿ ಮಾತು ಕೊಟ್ಟಿದ್ದೀನಿ ಅಂತಂದ್ರೆ ನಾನ್ ನಿನ್ನ ಬುದ್ಧಿವಂತೆ ಅನ್ಕೊಂಡೆ.
ಅನ್ಕೊಂಡಿದ್ನಲ್ಲೇ ಈ ಕಾಲದ ಹುಡುಗಿ ಅನ್ಕೊಂಡಿದ್ದೆ. ನಮ್ಮಮ್ಮನ್ ಕಾಲದವಳ ತರ ಮಾತಾಡ್ತಾ ಇದ್ಯಾ. ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ನಿನ್ ಜೀವನ ನಾಶ ಆಗ್ತಿದೆ ಕಣೆ. ಅವನ್ ಮಾತನ್ ಕೇಳ್ಕೊಂಡು ತಲೆ ಆಡಿಸ್ತಿದ್ಯಲ್ಲ. ಆ ಸಂಪದನ್ ಬಗ್ಗೆ ಗೊತ್ತಿದ್ದು ಕೂಡ ಅವನು ಅವಳನ್ನ ಮನೆ ಕರ್ಕೊಂಡ್ ಬಂದಿದ್ದಾನೆ. ಗಂಡ ತಪ್ಪು ಮಾಡ್ತಿದ್ರೆ ಇದು ತಪ್ಪು ಅಂತ ಹೆಂಡತಿ ಹೇಳ್ಬೇಕು. ಅವಳು ಮತ್ತೆ ಮನೆಗ್ ಬಂದಿದ್ದಾಳೆ. ಇರೋ ಅಂತ ಸ್ವಲ್ಪ ಮರ್ಯಾದೆನೂ ಕೂಡ ಈ ಸಲ ಹೊರಟೋಗುತ್ತೆ ಕಣೆ. ನೀವ್ ಹೇಳಿದ್ದೆ ಸರಿ ಅಂತ ಅನ್ಸಿದ್ರು ಏನೂ ಮಾಡೋಕಾಗದೇ ಇರೋ ಪರಿಸ್ಥಿತಿಯಲ್ಲಿದ್ದೀನಿ. ಸಂಪದಾಗಿ ಏನಾದ್ರೂ ಹೇಳಿದ್ರೆ ಆಫೀಸರ್ಗೆ ಬೈದ ಹಾಗೆ ಅಲ್ವಾ? ನಿನ್ನ ಇನ್ನ ದೇವ್ರು ಕೂಡ ಕಾಪಾಡಕ್ಕಾಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊಂಡ್ ಸಾಯಿ. ಛೀ! ಏನ್ ದಮಯಂತಿ, ಯಾವಾಗ್ಲೂ ಕಲ್ಯಾಣಿಗೆ ಬೈತಾನೆ ಇರ್ತೀಯಾ? ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ಹಾಗೆ ಅನ್ಸೋದು. ಅವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳೋವಾಗ ಕೇಳಿಸ್ಕೊಳ್ಳಿಲ್ಲ. ನೀನು ಕಲ್ಯಾಣಿ ಒಳ್ಳೇದಕ್ಕೆ ಹೇಳ್ತಾ ಇದೀಯಾ? ಹೌದು ರೀ. ಆ ಸಂಪದಾಗಿಷ್ಟ ಅಂತ ಅವಳಿಗಿಷ್ಟ ಆಗಿರೋ ತರಕಾರಿ ಹಾಕಿ ಸಾಂಬಾರ್ ಮಾಡ್ತಿದ್ದಾಳೆ. ಇವಳಿಗೆ ಅರ್ಥ ಆಗ್ತಾ ಇಲ್ಲ. ಅವಳಿಗೊಂದು ಸಣ್ಣ ಅವಕಾಶ ಸಿಕ್ಕಿದ್ರು ತೂರ್ಕೊಂಡು ಒಳಗ್ ಬಂದ್ಬಿಡ್ತಾಳೆ ಅನ್ನೋದು. ನಿನ್ ಸೌತಿನ್ ಕರ್ಕೊಂಡ್ ಬಂದಿದ್ದಾನೆ, ಹುಷಾರಾಗಿರಿ ಅಂತ ಅಂದ್ರೆ ನನ್ ಗಂಡನ್ ಮೇಲೆ ನನಗ್ ನಂಬಿಕೆ ಇದೆ ಅಂತಾಳೆ. ನೀವಾದ್ರೂ ಹೇಳ್ರಿ ಸ್ವಲ್ಪ ಅವಳಿಗೆ. ನನ್ಗೇನು ಅರ್ಥ ಆಗ್ತಿಲ್ಲ ದಮಯಂತಿ. ನೀನು ಕಲ್ಯಾಣಿ ಒಳ್ಳೇದನ್ನ ಬಯಸೋದಂದ್ರೆ ಏನು? ಇಲ್ಲಿ ಒಂದ್ಸಲ ಚೂಟು. ಈಗ್ಲಾದ್ರೂ ಅರ್ಥ ಆಯ್ತಾ? ನಿಮ್ಗೆ ತಮಾಷೆ ಜಾಸ್ತಿ ಆಗೋಗಿದೆ. ನಾಳೆ ಮತ್ತೆ ಅವಳು ಕಲ್ಯಾಣಿ ಜಾಗನ ತಗೊಂಡ್ಮೇಲೆ ಆಗ ಗೊತ್ತಾಗತ್ತೆ ನಿಮ್ಗೆ. ಕೂತ್ಕೊಂಡ್ ಭಜನೆ ಮಾಡಿ. ಕಲ್ಯಾಣಿ, ನಿಮ್ಮತ್ತೆ ಯಾವ ಉದ್ದೇಶದಲ್ಲಿ ಹೇಳಿದ್ರು ಗೊತ್ತಿಲ್ಲ, ಆದ್ರೆ ಅವ್ರು ಹೇಳಿದ್ ನಿಜಾನೇ. ನಿನ್ ಸಂಪದ ಜೊತೆ ತುಂಬಾ ಹುಷಾರಾಗಿರ್ಬೇಕಮ್ಮ, ಇಲ್ಲ ಅಂದ್ರೆ ನಿನ್ ಜೀವನ ನಾಶ ಆಗಿ ಹೋಗುತ್ತೆ. ಸರಿ ಮಾವಯ್ಯ. ದಮಯಂತಿ, ಶೌರ್ಯ ಎಲ್ಲಿ? ಇನ್ನೆಲ್ಲಿರ್ತಾನೆ? ಆ ಯುವರಾಣಿನ ಕರ್ಕೊಂಡ್ ಬರಕ್ ಹೋಗಿರ್ಬೇಕು. ಅಲ್ಲಿ ನೋಡಿ, ಬರ್ತಾ ಇದಾರೆ ಇಬ್ರು. ಕೂತ್ಕೋ ಸಂಪದ. ನನಗೆ ಹಸಿವಿಲ್ಲ ರೀ. ಯಾಕಿರಲ್ಲ? ಸುಳ್ಳು ಹೇಳ್ಬೇಡ. ಕೂತ್ಕೋ, ಕೂತ್ಕೋ ಬಾ. ಏನಾಯ್ತು? ಯಾಕೆ ಎದ್ಬಿಟ್ಟೆ? ನನಗೆ ಸ್ವಲ್ಪ ಕಷ್ಟ ಆಗ್ತಿದೆ ರೀ. ನಾನು ಆಮೇಲೆ ಮಾಡ್ತೀನಿ. ಇಲ್ಲಿ ನಿನಗೆ ಗೊತ್ತಿಲ್ಲದೆ ಇರೋರು ಯಾರಿದ್ದಾರೆ? ನಡೆದಿದ್ದೇನೆಲ್ಲ ಮರೆತು ಫ್ರೀ ಆಗಿರು ಸಂಪದ. ಹೇಳ್ತಿದ್ದಾನಲ್ಲ, ಕೂತ್ಕೋ ಸಂಪದ. ಬೇಡ ಬಿಡ್ರಿ, ನಾನು ಆಮೇಲೆ ಮಾಡ್ತೀನಿ. ಸರಿ, ನೀನ್ ರೂಮಿಗೆ ಹೋಗು. ಕಲ್ಯಾಣಿ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ಸಂಪದ ಇನ್ನೂ ನಾರ್ಮಲ್ ಆಗಿಲ್ಲ ಅನ್ಸುತ್ತೆ. ಕಲ್ಯಾಣಿ, ಸಂಪದ ಇಲ್ಲಿ ನಮ್ಮ ಜೊತೆ ಕೂತು ಊಟ ಮಾಡೋದಕ್ಕೆ ತುಂಬಾ ಮುಜುಗರ ಪಡ್ತಿದ್ದಾಳೆ. ನೀನು ಊಟನ ಅವಳ ರೂಮಿಗೆ ತಗೊಂಡು ಹೋಗಿ ಕೊಟ್ಟು ಬರ್ತೀಯಾ? ಆಯ್ತು ರೀ. ಸರಿಯಾಗಿದ್ಯಾ ಕಲ್ಯಾಣಿ? ನೀನು ಕೂಡ ಇವನು ತಾನ ಅಂದ್ರೆ ನೀನ್ ತಂದಾನ ಅಂತಿದ್ಯಾ? ಅಮ್ಮ, ಪಾಪ ಹಸುವಲ್ಲಿರ್ತಾಳೆ, ತಗೊಂಡು ಹೋಗಿ ಕೊಡ್ಲಿ ಬಿಡು. ಹೋಗಮ್ಮ ಹೋಗು, ಮಹಾರಾಣಿಗೆ ಸೇವೆ ಮಾಡು.
ಅನ್ಕೊಂಡ್ ಹಾಗೆ ನನ್ ಗಂಡ ನಿನ್ ಹತ್ರ ಫುಡ್ ಕಳ್ಸಿದ್ನಾ? ಗುಡ್. ನನ್ ಮೇಲೆ ಪ್ರೀತಿ ತುಂಬಾನೇ ಇದೆ. ಆಕ್ಚುಲಿ ಶೌರ್ಯನ ನನ್ಗೆ ತಿನ್ಸೋ ಹಾಗೆ ಪ್ಲಾನ್ ಮಾಡೋಣ ಅನ್ಕೊಂಡೆ. ಆದ್ರೆ ಈಗ್ಲೇ ಯಾಕೆ ಸ್ಟೆಪ್ ಬೈ ಸ್ಟೆಪ್ ಡೋಸ್ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂತ ಸುಮ್ಮನೆ ಅದೇ. ಹಾ ಸರಿ ಬಿಡು, ಅಲ್ಲಿ ಇಟ್ಬಿಟ್ಟು ಹೋಗು. ನನ್ ಗಂಡ, ನನ್ನತ್ತೆ, ನನ್ ಮಾವ ನೀನ್ ಬಂದು ಬಡಿಸ್ತೀಯ ಅಂತ ಕಾಯ್ತಿರ್ತಾರೆ. ಇವಳಿಗೆ ನಾನ್ ಕೊಡ್ತಿರೋ ಡೋಸು ಸರಿ ಹೋಗ್ತಿಲ್ಲ. ಕೋಪದಲ್ಲಿ ನೋಡ್ತಾ ಹೋಗ್ತಿದ್ದಾಳೆ. ಏನೋ ಒಂದು ಮಾಡಿ ಇವಳಿಗೆ ಶೌರ್ಯನ್ ಕೈಯಲ್ಲೇ ಹೊಡಿಸ್ಬೇಕು. ನಾನು ಹಾಕ್ತೀನಿ ರೀ. ಥ್ಯಾಂಕ್ ಯು ಕಲ್ಯಾಣಿ. ಅನ್ನ ತಿನ್ಬೇಡಿ. ಈ ಅನ್ನ ತಿನ್ಬೇಡಿ. ಏನಾಯ್ತು? ಅನ್ನದಲ್ಲಿ ಜಿರಳೆ ಇದೆ. ಅನ್ನದಲ್ಲಿ ಜಿರಳೆ ಇದೆ ಅಂದ್ರೆ ಏನು? ನಿಜ ರೀ, ನೋಡಿ ಇಲ್ಲಿ. ಏನ್ ಕಲ್ಯಾಣಿ, ನೋಡ್ಕೊಳ್ಳೋದಲ್ವಾ? ಅಯ್ಯೋ ಆಫೀಸರ್, ನಾನು ಅವಳಿಗೆ ಅನ್ನ ತಗೊಂಡು ಹೋದಾಗ ಏನೂ ಇರ್ಲಿಲ್ಲ. ಅಂದ್ರೆ ಅವಳೇ ಬೇಕು ಅಂತ ಜಿರಳೆನ ಹಿಡ್ಕೊಂಡು ತಿನ್ನೋ ಅನ್ನಕ್ಕೆ ಹಾಕಿ ನಿನಗ್ ಬಯಸ್ಬೇಕು ಅಂತ ಹೀಗೆ ಮಾಡಿದಾಳೆ ಅಂತಿದ್ಯಾ? ಮಾಡಿದ್ರು ಮಾಡ್ತಾಳೆ ಕಣೋ. ಇವಳ ಬಗ್ಗೆ ನಿನಗ್ ಗೊತ್ತಿಲ್ಲ. ಕಲ್ಯಾಣಿ ಇಲ್ಲಿಂದ ಪ್ಲೇಟ್ ತಗೊಂಡು ಹೋಗುವಾಗ ಅದರಲ್ಲಿ ಜಿರಳೆ ಇರ್ಲಿಲ್ಲ, ನಾನೇ ನೋಡಿದ್ದೀನಿ. ನಿಮ್ ಹತ್ರ ಇರ್ಬೇಕಾದ್ರೆ ಇಲ್ಲ, ಮತ್ತೆ ನನ್ನ ಹತ್ರ ಬಂದಾಗ ಇದೆ ಅಂದ್ರೆ ಕಲ್ಯಾಣಿ, ಯಾಕೆ ಹೀಗೆ ಮಾಡ್ದೆ? ನಾನೇನ್ ಮಾಡ್ದೆ ಆಫೀಸರ್? ಸಂಪದ ಮೇಲೆ ಕೋಪ ಇದ್ದಿದ್ರೆ ನೀನ್ ಅನ್ನ ತಗೊಂಡು ಹೋಗಲ್ಲ ಅಂದಿದ್ರೆ ನಾನೇ ತಗೊಂಡು ಹೋಗ್ತಿದ್ದೆ ತಾನೆ. ಅದನ್ ಬಿಟ್ಟು ಹೀಗೆ ಊಟದಲ್ಲಿ ಜಿರಳೆ ಹಾಕೋದು ತಪ್ಪಲ್ವಾ? ಆಫೀಸರ್, ನಾನು ಹೇಳ್ತಿರೋದು ನಿಜ. ನನ್ನ ಮೇಲೆ ಆಣೆ, ನಾನು ಅನ್ನದಲ್ಲಿ ಜಿರಳೆ ಹಾಕಿಲ್ಲ. ಸಂಪದ ಸುಳ್ಳು ಹೇಳ್ತಿದ್ದಾಳೆ. ಶೌರ್ಯ, ಕಲ್ಯಾಣಿ ಇಷ್ಟೊಂದು ಚೀಪಾಗಿ ಬಿಹೇವ್ ಮಾಡಲ್ಲ ಕಣೋ. ಹೌದು ರೀ, ನಂದೇ ತಪ್ಪು. ನಾನು ಕಲ್ಯಾಣಿಗೆ ಬಯಸ್ಬೇಕು ಅಂತಾನೆ ಹೀಗೆ ಮಾಡಿದೆ. ಇಲ್ಲ, ನಾನಿರೋದು ಯಾರಿಗೂ ಇಷ್ಟ ಇಲ್ಲ. ನಾನು ಹೊರಟೋಗ್ತೀನಿ. ಮೊದ್ಲು ಹೋಗೋ, ದರಿದ್ರ ಬಿಟ್ಟು ಹೋಗತ್ತೆ. ಸಂಪದ ನಿಂತ್ಕೋ. ಅಮ್ಮ, ನೀವೆಲ್ಲರೂ ಸೇರಿ ಸಂಪದನ ಸಾಯಿಸ್ಬೇಕು ಅನ್ಕೋತಿದ್ದೀರಾ? ಸಂಪದ ಈಗಾಗಲೇ ಎಲ್ಲ ಕಳ್ಕೊಂಡಿದ್ದಾಳೆ. ಹೆಂಡತಿಯಾಗಿ, ತಾಯಿಯಾಗಿ ಸಂಬಂಧಗಳಿಂದ ದೂರ ಆದ್ಲು. ಯಾರಿಗೋಸ್ಕರ ಬದುಕಬೇಕು, ಏನಕ್ಕೋಸ್ಕರ ಬದುಕಬೇಕು ಅಂತ ಗೊತ್ತಾಗದೆ ಸಾಯ್ಬೇಕು ಅಂತ ಪ್ರಯತ್ನ ಪಟ್ಲು. ನಿಮ್ಮ ಮಾತಿಗೆ, ನಡವಳಿಕೆಗೆ ಸಂಪದ ಮನುಷ್ಯಳಾಗಿ ಬದುಕಿದಾಳೆ ಹೊರತು ಮನಸ್ಸಲ್ಲಿ ಪ್ರತಿ ಕ್ಷಣ ಸಾಯ್ತಿದ್ದಾಳೆ. ನಿಮ್ಮಿಂದ ಇವಾಗ ಅವಳು ಹೋಗಿ ನೋವಲ್ಲಿ ಸತ್ತೋದ್ರೆ ಆ ಜವಾಬ್ದಾರಿ ಯಾರ್ದು? ಪ್ರತಿ ಕ್ಷಣ ಅವಳಿಗೆ ಏನಾಗುತ್ತೋ ಅಂತ ನಾನು ಭಯದಲ್ಲಿದ್ರೆ ನೀವು ಮಾತ್ರ ಅವಳಿಗೆ ಗಾಯದ ಮೇಲೆ ಗಾಯ ಮಾಡ್ತಾನೆ ಇದ್ದೀರಾ. ಲೋ ಶೌರ್ಯ, ನಿನ್ಗೆ ಅವಳು ಹುಚ್ಚಿಡ್ತಿದೆ ಕಣೋ. ಅವಳು ಮಾಯ ಮಾತುಗಳನ್ನ ನಂಬ್ತಿದ್ಯಾ? ಆಫೀಸರ್, ನನ್ನ ಮಾತನ್ನ ನಂಬಿ. ನಾನು ನಿಜವಾಗ್ಲೂ ಯಾವ ತಪ್ಪು ಮಾಡಿಲ್ಲ. ಅಮ್ಮ ಕಲ್ಯಾಣಿ,
ಶೌರ್ಯ ಈಗ ನಿಜ ಏನು ಅಂತ ತಿಳ್ಕೊಳಕ್ಕಾಗ್ದಿರೋ ಪರಿಸ್ಥಿತಿಯಲ್ಲಿದ್ದಾನೆ. ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಅವನಿಗೆ ಅರ್ಥ ಆಗ್ತಿಲ್ಲ. ನೀನು ಹೋಗಿ ಮತ್ತೆ ಅಡುಗೆ ಮಾಡಮ್ಮ. ಜಿರಳೆ ಇದೆ ಅಂತ ಅವರು, ಇಲ್ಲ ಅಂತ ನಾವು. ಯಾಕೆ ರಾದ್ದಂತ ಇಲ್ಲ? ಹೋಗಮ್ಮ. ಆಯ್ತು ಮಾವಯ್ಯ. ನನ್ನ ಕಡೆನೆ ಕೋಪದಿಂದ ನೋಡ್ತೀಯ. ಹೇಗಿದೆ ನಿನ್ ರಿಯಾಕ್ಷನ್ಗೆ ನನ್ನ ಆಕ್ಷನ್? ಅಮ್ಮ ಲಕ್ಷ್ಮಿ, ಏನ್ ಮಾಡ್ತಿದ್ಯಮ್ಮ? ನಾಳೆ ಬೆಳಿಗ್ಗೆ ತುಳಸಿ ಕಟ್ಟೆಗೆ ಹಾಗೆ ದೇವ್ರ ಪೂಜೆ ಮಾಡ್ಬೇಕಲ್ವಾತ್ತೆ, ಅದಕ್ಕೆ ಹೂ ಕಟ್ತಾ ಇದ್ದೀನಿ. ನನ್ ಬಂಗಾರ, ಹೆಣ್ಮಕ್ಳು ಅಂದ್ರೆ ನಿನ್ನ ಹಾಗೆ ಸಂಪ್ರದಾಯವಾಗಿರ್ಬೇಕು. ಆ ಸಂಪದನೂ ಇದ್ಲು. ಪಾಪ ಅಕ್ಕ ಕೂಡ ಒಳ್ಳೆ ಅಲ್ವಾತ್ತೆ. ಯಾವತ್ತಾದ್ರೂ ನಿನ್ ಹಾಗೆ ಮಾತಾಡಿದಾಳ? ನಿನ್ ಹಾಗೆ ದೇವ್ರ ಪೂಜೆ ಮಾಡಿದಾಳ? ಇಲ್ವಲ್ಲ. ನಾನ್ ಯಾವಾಗ್ಲೂ ನಿನ್ ಸಿದ್ದು ಬಾವನ್ ಹತ್ರ ಹೇಳ್ತಾ ಇರ್ತೀನಿ, ಹುಡುಗಿ ಅಂದ್ರೆ ಮಹಾಲಕ್ಷ್ಮಿ ತರ ಇರ್ಬೇಕು ಅಂತ. ಹೌದಾ ಅತ್ತೆ? ಹೌದು ಲಕ್ಷ್ಮಿ, ಹೌದು. ನಿಮ್ಮ ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ? ಹೊರಗಡೆ ಹೋಗಿದಾರತ್ತೆ. ಸದ್ಯ ನನ್ ಕೆಲ್ಸ ಸುಲಭ ಆಗೋಯ್ತು. ನಿನ್ಗೊಂದ್ ವಿಷಯ ಗೊತ್ತಾ? ನಿನ್ಗೆ ಮಹಾಲಕ್ಷ್ಮಿ ಅಂತ ಹುಡುಗಿನ ಹೆಂಡತಿಯಾಗಿ ತರ್ತೀನಿ ಅಂತ ಸಿದ್ದುಗ್ ಹೇಳಿದೀನಿ. ಬಾವ ಏನ್ ಹೇಳ್ದಾತೆ? ಅವನೇನ್ ಹೇಳ್ತಾನೆ, ಮಹಾಲಕ್ಷ್ಮಿ ತರ ಹುಡುಗಿ ಆದ್ರೆ ನಾನೇ ವರದಕ್ಷಿಣೆ ಕೊಟ್ಟು ಮದ್ವೆ ಆಗ್ತೀನಿ ಅಂದ. ಬಾವ ನಿಜವಾಗ್ಲೂ ಆ ಮಾತು ಹೇಳಿದ್ನಾತೆ? ನಿನ್ನಾಣೆಗೂ ನಾನ್ ಯಾಕೆ ಸುಳ್ಳು ಹೇಳ್ತೀನಿ? ಇಷ್ಟಕ್ಕೂ ನೀನೇ ನನ್ನ ಹತ್ರ ನಿಜ ಮುಚ್ಚಿಡ್ತಾ ಇದೀಯ. ನಾನೇನ್ ಮುಚ್ಚಿಟ್ಟಿದ್ದೀನತ್ತೆ? ನಾನ್ ತುಂಬಾ ಸಲ ನೋಡಿದೀನಿ. ನಿಮ್ ಭಾವ ನೋಡಿದ್ರೆ, ನಿಮ್ ಭಾವನ್ ಬಗ್ಗೆ ಮಾತಾಡಿದ್ರೆ ನಿನ್ ಮುಖದಲ್ಲಿ ನಾಚಿಕೆ ಕಾಣಿಸುತ್ತೆ. ಯಾಕೆ? ಏನೋ ಗೊತ್ತಿಲ್ಲ ಅತ್ತೆ. ಅದೇನೋ ಭಾವನ್ ನೋಡಿದ್ರೆ, ಭಾವನ ಹೆಸರು ಕೇಳಿದ್ರೆ ನನಗೆ ಗೊತ್ತಿಲ್ದೇನೆ ನಾಚಿಕೆ ಆಗೋಗುತ್ತೆ. ಅಂದ್ರೆ ಸಿನಿಮಾದಲ್ಲಿ ಹೀರೋನ ನೋಡಿದ ತಕ್ಷಣ ಹೀರೋಯಿನ್ಗೆ ನಾಚಿಕೆ ಬರುತ್ತಲ್ಲ, ಹಾಗೆ. ಅಂದ್ರೆ ನಿನ್ ಮನ್ಸಲ್ಲಿ ಭಾವ ಅಂದ್ರೆ ಇಷ್ಟ ಇದೆ ಅಂತ ಆಯ್ತು. ಇಷ್ಟನಾ? ಏನೋ ಅತ್ತೆ. ಏನೂ ಅಲ್ಲ, ಇಷ್ಟ ಪ್ರೀತಿ ಇದ್ರೇನೆ ಹಾಗ್ ನಾಚಿಕೆ ಆಗೋದು. ನೀನ್ ಅವನ್ನ ಪ್ರೀತಿ ಮಾಡ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ಲ. ಚಿಕ್ಕ ಹುಡುಗಿ ಅಲ್ವಾ, ಅರ್ಥ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟೇ ಅಂತೆ ಅತ್ತೆ? ಅಷ್ಟೇ. ಅಂದ್ರೆ ನಾನ್ ಭಾವನ್ನ ಪ್ರೀತಿಸ್ತಾ ಇದ್ದೀನಾ? 100% ಸತ್ಯ. ಅಂದ್ರೆ ಭಾವ ನನ್ನನ್ ಪ್ರೀತಿಸ್ತಾ ಇದ್ದಾನಾ? ನನಗ್ ಗೊತ್ತಿರೋ ಹಾಗೆ ಪ್ರೀತಿ ಮಾಡ್ತಿದ್ದಾನೆ, ಆದ್ರೆ ನಿನ್ ಹಾಗೆ ಆಚೆ ಹೇಳ್ತಿಲ್ಲ. ನಿಮ್ಮ ಅಪ್ಪ ಅಮ್ಮ ಒಪ್ಕೊಳ್ತಾರೋ ಇಲ್ವೋ? ಅದು ಅಲ್ದೆ ಸಿನಿಮಾದವನು ಅಂತ ಯೋಚನೆ ಮಾಡ್ತಾರೇನೋ? ನಿಜಾನೇ ಅತ್ತೆ, ನಮ್ಮಮ್ಮ ಒಪ್ಕೊಳ್ಳಲ್ವೇನೋ. ಅಪ್ಪ ಆದ್ರೆ ಒಪ್ಕೊಳ್ಳೋ ಅವಕಾಶ ಇದೆ. ಒಪ್ಕೊಳ್ದೆ ಹೋದ್ರೆ ಪ್ರೀತಿಸ್ತವನ್ನ ದೂರ ಮಾಡ್ಕೊಂಡು ಹೇಗ್ ಬದುಕ್ತೀಯ ಹೇಳು? ಮನೆಯವ್ರನ್ನ ಹೆದರ್ಸಾದ್ರೂ ಮದ್ವೆ ಮಾಡ್ಕೊಳಲ್ವಾ? ನನ್ನಿಂದ ಆಗಲ್ಲ ಅತ್ತೆ. ಅತ್ತೆ, ನೀನೇ ಹೇಗಾದ್ರೂ ಅಪ್ಪನ ಹತ್ರ ಮಾತಾಡಿ ಒಪ್ಪಿಸ್ಬೇಕು. ಸರಿ ಬಿಡು, ನಿನ್ಗೋಸ್ಕರ ಒಪ್ಪಿಸ್ತೀನಿ. ಥ್ಯಾಂಕ್ಸ್ ಅತ್ತೆ. ನೀನ್ ನಿಜವಾಗ್ಲೂ ಪೆದ್ದಿನೇ ಕಣೆ. ಈ ಕತೆನ ನಾನ್ ತಾನೇ ಬರೀತಿರೋದು. ಸಂಪದ ಕೂತ್ಕೋ. ಕಲ್ಯಾಣಿ, ಬಡ್ಸು. ನೀನ್ ಕೂಡ ಕೂತ್ಕೋ ಕಲ್ಯಾಣಿ. ಪರವಾಗಿಲ್ಲ, ನಾನು ಆಮೇಲೆ ತಿಂತೀನಿ. ನೋಡಿದ್ಯಾ, ಬರ್ತಿದ್ದ ಹಾಗೇನೆ ನಿನ್ ಸ್ಥಾನಕ್ಕೆ ಬಂದೆ. ನೋಡ್ತಾ ಇರು, ಇನ್ನು ಹೇಗ್ ಹತ್ರ ಆಗ್ತೀನಿ ಅಂತ.
ನೀರು ಕುಡಿ.